ಎಲ್ರಿಗೂ ನಮಸ್ಕಾರ. ಮಲ್ನಾಡ್ ಸ್ವಾಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಳಗಿನ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ. ಅದೇ ಉತ್ತರ ಕರ್ನಾಟಕದ ವಿಶೇಷ ತಾಲಿಪಟ್ಟು ಅತಿ ಸುಲಭವಾಗಿ ಮಾಡುವುದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇದ್ದೀನಿ. ಸೊಪ್ಪು ಎಲ್ಲ ಹಾಕಿ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬೋದು. 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಮತ್ತು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ, ಮತ್ತು ಸ್ವಲ್ಪ ಕಾಯಿ, ಹಾಗೆ 3/4 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನಾನು 3 ಜನರಿಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ರವೆನ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ತುರಿದಿಟ್ಟ ಈ ಕ್ಯಾರೆಟು ಮತ್ತು ಈರುಳ್ಳಿ, ಕಾಯಿ ತುರಿ, ಮೆಣಸು ಇವೆಲ್ಲವನ್ನು ಹಾಕಿಕೊಳ್ಳೋಣ. ಈಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ. ಇವಾಗ ಅರ್ಧ ಗಂಟೆ ನೆನೆಗೆ ಬಿಡಬೇಕು. ಈ ರವೆ ಎಲ್ಲ ಸ್ಮೂತ್ ಆಗಬೇಕು. ಅದಕ್ಕೆ ಅರ್ಧ ಗಂಟೆ ನಾನು ನೆನೆಗೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಈ ಹೋಳಿಗೆ ಮಾಡುವ ಶೀಟಲ್ಲಿ ಮಾಡ್ತಾ ಇದ್ದೀನಿ. ಹೆಂಚಲ್ಲೂ ಡೈರೆಕ್ಟಾಗಿ ಮಾಡ್ಬೋದು, ಬಟ್ ಕೈಗೆ ಬಿಸಿ ತಾಗೋದ್ರಿಂದ ಈ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಈ ಶೀಟ್ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರವೆ ಮಿಶ್ರಣವನ್ನು ಸ್ವಲ್ಪ ತೆಗೆದುಕೊಂಡು ಈ ಶೀಟ್ನ ಮೇಲೆ ಹಾಕಿಕೊಳ್ಳೋಣ. ರೊಟ್ಟಿ ತಟ್ಟುವ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಬೇಕು. ಎಷ್ಟು ತೆಳು ತಟ್ಟಕ್ಕೆ ಆಗುತ್ತೋ ಅಷ್ಟು ತೆಳು ಮಾಡ್ಕೊಳ್ಳೋಣ. ಇಲ್ಲಿ ಹೆಂಚು ಬಿಸಿಯಾಗಿದೆ. 1 ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಮಾಡಿರೋ ಈ ತಾಳಿಪಟ್ಟನ್ನು ಹೆಂಚಿಗೆ ಹಾಕಿಕೊಳ್ತಾ ಇದ್ದೀನಿ. ಈ ಶೀಟನ್ನು ತಕ್ಷಣ ತೆಗಿಬಾರ್ದು. 1 ನಿಮಿಷ ಈ ಥರ ಪ್ರೆಸ್ ಮಾಡಬೇಕು. 1 ನಿಮಿಷ ಆದಮೇಲೆ ನಿಧಾನ ಈ ಶೀಟನ್ನು ತೆಗಿಬೇಕು. ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ 2 ಸೈಡು ಹುರಿದುಕೊಳ್ಳೋಣ. ಇದೀಗ ಆಗಿದೆ. ಹಾಗೆ ಇನ್ನೊಂದು ತಾಳಿಪಟ್ಟನ್ನು ಹೆಂಚಿಗೆ ಹಾಕಿ ಹುರಿದುಕೊಳ್ಳೋಣ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಈ ತಾಲಿಪಟ್ಟು. ಸಿಂಪಲಾಗಿ ತಾಲಿಪಟ್ಟು ಮಾಡುವುದನ್ನು ತೋರಿಸಿದ್ದೀನಿ. ಅಷ್ಟೇ ಸಿಂಪಲಾಗಿ ಅತಿ ಕಡಿಮೆ ಟೈಮ್ನಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.